ಬಾಗಲಕೋಟೆ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂತ ಹಾಗಾಗಿ ಕಂದಾಯ ಇಲಾಖೆ ಸಚಿವರು ಮಿಸ್ ಮಾಡದೆ ನೋಡಲೇಬೇಕಾಗಿರುವ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿರುವಂತಹ ಎಸಿ ಏನು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಅವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಕಂದಾಯ ಸಚಿವರು ಮಿಸ್ ಮಾಡದೆ ನೋಡಲೇಬೇಕಾಗಿರುವ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಕಂದಾಯ ಸಚಿವರು ನೋಡಲೇಬೇಕಾಗಿರುವ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಾಗಲಕೋಟೆ ಡಿಸಿ ಸಾಹೇಬರು ನೋಡಲೇಬೇಕಾಗಿರುವಂತಹ ಬಿಗ್ ನ್ಯೂಸ್. ಜಮಖಂಡಿ ತಾಲೂಕಿನ ಎಸಿಗಳ ವಿರುದ್ಧ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಖರೀದಿ ಪತ್ರ ಮೀರಿ ಜಮೀನು ಹೆಚ್ಚು ಕಡಿಮೆ ಮಾಡಿ ತಪ್ಪು ಆದೇಶ ಹೊರಡಿಸಲಾಗಿದೆ ಅಂತ ಜಮಖಂಡಿ ಪಟ್ಟಣದ ಸರ್ವೆ ನಂಬರ್ 621/2 ಈ ಜಮೀನು ವಿಚಾರದಲ್ಲಿ ಗೋಲ್ಮಾಲ್ ಆಗಿದೆಯಂತೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಹಿಂದಿನ ಎಸಿ ವಿರುದ್ಧ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. 11 ಎಕರೆ 18 ಗುಂಟೆ ಬದಲಿಗೆ 12 ಎಕರೆ 27 ಗುಂಟೆ ರಿಜಿಸ್ಟರ್ ಮಾಡಿ ಆದೇಶ ಹೊರಡಿಸಲಾಗಿದೆಯಂತೆ. ಜಮೀನು ಖರೀದಿ ಪತ್ರಕ್ಕಿಂತ ಹೆಚ್ಚು ಮಾಡಿ ಆದೇಶ ಹೊರಡಿಸ್ಬಿಟ್ರ ಎಸಿ. 2023 ಜನವರಿ 10ರಂದು ಆದೇಶವನ್ನ ಹಿಂದಿನ ಎಸಿ ಸಿದ್ದು ಹುಲ್ಲೊಳ್ಳಿ ಹೊರಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎಸಿ ಆದೇಶದಿಂದ ಜಮೀನು ಮಾಲೀಕರು ಈಗ ಕಂಗಾಲಾಗಿದ್ದಾರಂತೆ. 1944ರಲ್ಲಿ 11 ಎಕರೆ 18 ಗುಂಟೆ ಜಮೀನು ಖರೀದಿ ಮಾಡಿದ್ರಂತೆ ಅಲ್ಲಾಭಕ್ಷ ಕುಟುಂಬದವರು. ಕುಟುಂಬದ 5 ಜನ ವಾರಸುದಾರರಿಗೆ ಈ ಜಮೀನು ಸಮನಾಗಿ ಹಂಚಿಕೆ ಆಗಿದೆ. ಖರೀದಿ ಪತ್ರಕ್ಕಿಂತ 1 ಎಕರೆ 7 ಗುಂಟೆ ಹೆಚ್ಚು ಜಮೀನು ಮಾಡಿ ಆ ಎಸಿ ಆದೇಶ ಹೊರಡಿಸಿದ್ದೇ ಈಗ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ. ಎಸಿ ಎಡವಟ್ಟಿಗೆ ಅನೇಕ ಕುಟುಂಬಸ್ಥರು ಈಗ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮಖಂಡಿ ಹಿಂದಿನ ಎಸಿ ಸಿದ್ದು ಹುಲ್ಲೊಳ್ಳಿ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಟ್ಟು ಜಮೀನಿಗಿಂತ ಹೆಚ್ಚು ಜಮೀನು ಮಾಡಿರುವ ಉದ್ದೇಶ ಆದ್ರೂ ಏನು? ಅನ್ಯಾಯ ಸರಿಪಡಿಸಬೇಕು ಅಂತ ಜೆಡಿಎಲ್ಆರ್ ಮನವಿ ಮಾಡಿದ್ರಂತೆ. ಜೆಡಿಎಲ್ಆರ್ಗೆ ಮನವಿ ಮಾಡಿಕೊಂಡಿದ್ರಂತೆ ಅನ್ಯಾಯಕ್ಕೊಳಗಾದವರು. ಜಮಖಂಡಿ ಉಪ ವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ ವಿರುದ್ಧ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಜಮಖಂಡಿ ಪಟ್ಟಣದ ಸರ್ವೆ ನಂಬರ್ 621/1ರಲ್ಲಿದ್ದ 5 ಎಕರೆ 8 ಗುಂಟೆ ಜಮೀನು 1963ರಲ್ಲಿ ಬಾಬಾಲಾಲ ಪಾರ್ಥನಹಳ್ಳಿ ಖರೀದಿ ಮಾಡಿದ್ರಂತೆ. ಈ ಜಮೀನನ್ನ ಹೋಗಿ ಎಲ್ಲಿ 1963ರಲ್ಲಿ ಬಾಬಾಲಾಲ್ ಪಾರ್ಥನಹಳ್ಳಿ ಈ ಜಮೀನನ್ನ ಖರೀದಿ ಮಾಡಿರ್ತಾರೆ. ಪಹಣಿಯಲ್ಲಿ ತಿದ್ದುಪಡಿ ಆಗಿರೋದನ್ನ ಸರಿಪಡಿಸಬೇಕು ಅಂತ ತಹಶೀಲ್ದಾರ್ ಆದೇಶ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆದ್ರೆ ತಹಶೀಲ್ದಾರ್ ವರದಿ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಆದೇಶ ಹೊರಡಿಸ್ಬಿಟ್ರ ಎಸಿ ಶ್ವೇತಾ. ಖರೀದಿ ಮಾಡಿದ್ದ 5 ಎಕರೆ 8 ಗುಂಟೆ ಜಮೀನು ಈಗ 3 ಎಕರೆ 22 ಗುಂಟೆಗೆ ಬಂದು ನಿಂತಿದ್ ಹೇಗೆ ಅಂತ ಜುಲೈ 10, 2025ರಂದು ಆದೇಶ ಹೊರಡಿಸಿದ್ದಾರೆ ಜಮಖಂಡಿ ಎಸಿ ಶ್ವೇತಾ ಬಿಡಿಕರ್. ಜೆಡಿಎಲ್ಆರ್ ಮತ್ತು ಡಿಡಿಎಲ್ಆರ್ ಆದೇಶವನ್ನ ತಿರುಚಿಬಿಟ್ರ ಎಸಿ ಶ್ವೇತಾ ಬಿಡಿಕರ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನಮ್ಮ ಎಣ್ಣೆ ಅಂದ್ರೆ 1963 ಒಳಗೆ ನಾವು ಖರೀದಿ ಮಾಡ್ಕೊಂಡಿದ್ವಿ. 5 ಎಕರೆ 8 ಗುಂಟೆ ನಮ್ಮ ತಾತ ಮುತ್ಯ ಮಾಡಿದ್ರು. ಅದು ಖರೀದಿಕ್ಕೆ ಹೆಂಗೈತಿ ಹಂಗೆ ಕಬ್ಜಾನ ಆಗಿದ್ವಿ ನಾವು. 1968 ಒಳಗೆ ನಮ್ದು ಆಕಾರ ಹಿಸ್ಸ ಒಳಗ್ಯಾವ. ಅದ್ರಾಗ ತಿದ್ದುಪಡಿ ಇದು ಏನಾಗೈತಿ 5 ಹಿಸ್ಸ ಅದು. ಅದ್ರಾಗ ವ್ಯತ್ಯಾಸ ಏನೂ ಇಲ್ಲ ರೀ. ಆ ಖರೀದಿಕ್ಕೆ ಆಕಾರಕ್ಕೆ ಏನೂ ಸಂಬಂಧ ಇಲ್ಲ ರೀ, ಬೇರೆ ಬೇರೆನೇ ಅದಾವ. ಅದಕ್ಕೆ ನಾವು ಮೊದಲ ಸಿದ್ದು ಹುಳ್ಳೊಳ್ಳಿ ಸರ್ ಇದ್ರು ಎ ಸಿ, ಅಲ್ಲಿ ಅಪೀಲ್ ಮಾಡಿದರು. ಅವರು ಮೊದಲು ಹೆಂಗೈತೆ ಹಂಗೆ ಮಾಡಿಕೊಟ್ರು.
ನಮ್ಗೆ ಉಲ್ಟಾನ ಮಾಡಿಕೊಟ್ರು ಅವರು. ಹ್ಮ್. ಖರೀದಾಸ್ತಿ ಬಿಟ್ಟು ಹೆಚ್ಚು ಮಾಡಿಕೊಟ್ರು ಬೇರೆದವ್ರಿಗೆ, ಹ್ಮ್. ನಮ್ಮ ಅಪೋಸ್ ಪಾರ್ಟಿಯವ್ರಿಗೆ. ಹ್ಮ್. ಮತ್ತು ನಂತರ ನಾವು DDLR ಅಂತ ಹೋಗಿದ್ವಿ. ಅವ್ರೇನಿದೆ ಎಲ್ಲ ಹಿಸ್ಸ ರದ್ದು ಮಾಡಿ, ಸೀಟ್ ಆಕಾರ ಹಿಸ್ಸಗಳು ಎಲ್ಲ ರದ್ದು ಮಾಡಿ ಮತ್ತು ಹೊಳ್ಳಿ ಇಲ್ಲಿ ಕಳಿಸಿದ್ರು. ಮೂರು ಜಮೀನು 23 ಎಕರೆ. 23 ಎಕರೆ ಹಂಚಿ ಇಲ್ಲಿ ಏನು ಪರಿಶೀಲನೆ ಮಾಡಿ ಪೇಪರ್ಸ್ ನೋಡಿ ಹಿಸ್ಸ ಮಾಡಿ ಕೊಟ್ರೆ ಅಂತ ಅವರು ಆದೇಶ ಮಾಡಿದ್ರು. ಇಲ್ಲಿ ಅವ್ರೇನೋ ನಮ್ಮ ಅಪೋಸ್ ಪಾರ್ಟಿ ಅವರು ಇದಕ್ಕೆ ಹೋಗಿದ್ರು, ಧಾರವಾಡ ಹೈಕೋರ್ಟ್ಗೆ. ಧಾರವಾಡ ಹೈಕೋರ್ಟ್ನಾಗ ಅವ್ರದ್ದು ರಿಜೆಕ್ಟ್ ಆದ್ರಿ. ರಿಜೆಕ್ಟ್ ಆಗ ಮತ್ತು ನಾವು ಇಲ್ಲಿ ಡಿಸಿಷನ್ತಿಗೆ ಹೋಗಿ ಮತ್ತು ಫೈಲ್ ಇಲ್ಲಿ ಜಮಖಂಡಿಗೆ ತೊಗೊಂಡು ಅಲ್ಲಿಂದ ಅದನ್ನ ಆರ್ಡರ್ ತೊಗೊಂಡು ಬಂದ್ವಿ. ಇಲ್ಲಿ AC ಮೇಡಮ್ ಏನೋ ಮಾಡಿದ್ರೆ ಎಲ್ಲ ಏನೈತಿ ಅವ್ರದ್ದು ಅವ್ರು ಏನು ಹೇಳ್ತಾರೆ ಏನು ಗೊತ್ತಿಲ್ಲ. ಎಲ್ಲ ಹಿಯರಿಂಗ್ 1 ವರ್ಷ ನಮ್ಗೆ ಕಟ್ಸಿದ್ರೆ, ಮುಂಜಾನೆ ಬರ್ರಿ, ಸಾಯಂಕಾಲ ಬರ್ರಿ, ಇವತ್ತು ಬರ್ರಿ, ನಾಳೆ ಬರ್ರಿ ಅಂತ 1 ವರ್ಷ ಕಟ್ಸಿದ್ರು ನಮ್ಗೆ. ದಿವಸ ಹೋಗಿದ್ರು ನಾವು. ಅಂದ್ರೆ ನಮ್ದು ಇದ್ದಿದ್ದು ನಮ್ಮ ಮುತ್ಯ ತೊಗೊಂಡಿದ್ದ ಜಾಗ 5 ಎಕರೆ 8 ಗುಂಟೆ ರೀ. ಅದರಾಗ ಈಗ ನಾವು ಇರುವುದು 5 ಎಕರೆ 8 ಗುಂಟೆ ಒಳಗೆ ಅದೀವಿ. ಆದರೆ ಇವು ಆಕಾರ ಬಂದ ಇದು ಟ್ಯಾಲಿ ಇದಕ್ಕೆ ಖರೀದಸ್ಕ ಟ್ಯಾಲಿ ಇಲ್ದಕ್ಕೆ ನಾವು ಹೋಗಿದ್ದೀವಿ ಅಪೀಲ್ಗೆ, AC ಅಂತೇಳಿ. AC ಅಂತೇಳಿ ಹೋಗೋಣ ಅವರು ಅಪೋಸ್ ಮಾಡಿಬಿಟ್ರು. ಆಕಾರ ಬಂದಂಗೆ ಮಾಡಿ ಅವ್ರಿಗೆ ಹೆಚ್ಚು ಮಾಡಿ ಅಪೋಸ್ದವ್ರಿಗೆ ನಮಗೆ ಮತ್ತು 3 ಎಕರೆ 22 ಗುಂಟೆ ಮಾಡಿಬಿಟ್ರು. ಅದರ ಸಂಬಂಧ ಮತ್ತು ನಾವು ಈ DC ಅಂತೇಳಿ ಹೋದ್ರು. ಅಂತೇಳಿ ಹೋದ್ವು. ಅವ್ರು ಏನಿದ್ರಿ ಬರಾಬರಿ ಎಲ್ಲ ರದ್ದು ಮಾಡಿ ಶುದ್ಧ ಮಾಡಿರಿ ಅದು ಕೇಸಿಂದ ಕೊಟ್ಟು ಕಳಿಸ್ರಿ, ಇಲ್ಲಿ ಖರೀದಿ ಪ್ರಕಾರ ಮಾಡಿರಿ ಅದು ಕೇಸಿಂದ. ಆದರೂ ಮಾಡಿ ಇಲ್ಲಿ ತೊಗೊಂಡು ಬಂದು ಕೂಡ ಮತ್ತು ಅವ್ರಿಗೆ ಏನು ಮಾಡ್ಯಾರ ಏನು ಗದ್ದಲ. ಅವ್ರು ಮೇಡಮ್ ಇದ್ರು ನೋಡಿರಿ AC ಅವರು, ಅವ್ರು ಏನು ಗೊತ್ತಿಲ್ಲ ನನಗೆ ಯಾರ ಹೆಸರ. ಆದರೂ ಅವ್ರು ಮಾಡಿ ನಮ್ಮ ಅಪೋಸ್ ಮಾಡಿ ನಮಗೆ. ಏನಾಗೈತಿ ನಿಮ್ದು? ನಮ್ದು ಮುತ್ಯ ಖರೀದಿ ಮಾಡಿದ್ರಿ 5 ಎಕರೆ 8 ಗುಂಟೆ. 63 ಒಳಗೆ ರೀ. 5 ಎಕರೆ 8 ಗುಂಟೆ ಒಳಗೆ ನಾವು ಕಬ್ಜೆ ಆದ್ವಿ ರೀ. ಈಗ ಏನೈತಲ್ಲ, ಮೊದಲ AC ಅಂತಿಗೆ ಹೋದೆವು. AC ಏನೈತ್ರಿ, ಅವ್ರ ಆಕಾರ ಆಕಾರ ತಪ್ಪಿದ್ರಿ. ಅದು ಆಕಾರ ಖರೀದಿ ಮೇಳಿಲ್ಲ, ಆಕಾರಕ್ಕೆ ಖರೀದಿ ಮೇಳಿಲ್ಲ. ಆಕಾರ ಒಳಗೆ ಹೆಚ್ಚು ಕಡಿಮೆ ಐತಿ. 5 ದಿವಸ ಒಳಗೆ ಒಂದು ಕರೆಕ್ಟ್ ಐತಿ ರೀ. 4 ದಿವಸ ಖರೀದಿಗೆ ಆಕಾರ ಟ್ಯಾಲಿ ಇಲ್ಲ. ಆದ ನಂತರ ಅವರ ಆಕಾರ ಪ್ರಕಾರ ಇಟ್ಟು DDLR ಅಂತಿಗೆ ಹೋಗಂದ್ರು. DDLರ್ಗೆ ಹೋದ್ರೆ DDLR ಏನಿದೆ ಎಲ್ಲ ಇದು ಮಾಡಿ ಖರೀದಿ ಪ್ರಕಾರ ಎಲ್ಲ ಕಬ್ಜೆ ಮಾಡಿರಿ ಅಂತ ಅವರು ಆರ್ಡ್ರ್ ಮಾಡ್ರಿ. ಖರೀದಿ ದಸ್ತ್ ಪ್ರಕಾರ ಎಲ್ಲರದು ಮಾಡಿರಿ. ಹೊಸದಾಗಿ ಆಕಾರ ಬಂದು ರದ್ದು ಮಾಡಿದ್ರು ಅವರು. ಮತ್ತು ಸೀಟ್ ರದ್ದು ಮಾಡಿದ್ರು. ಉತ್ತಾರ ಒಟ್ಟುಗೂಡಿಸಿದ್ರು. ಎಲ್ಲ ಏಕಾದ್ರಿ. ಅದು ಆಗಾನ ಅವರು ಇದಕ್ಕೆ ಹೋದ್ರಿ, ನಾವು ಅಪೋಸ್ ಪಾರ್ಟಿ ಹೈಕೋರ್ಟ್ಗೆ. ಅಲ್ಲಿ ನಮ್ಗತಿ ಆತ್ರಿ. ಅದು ಅವ್ರು ರಿಜೆಕ್ಟ್ ಆದ, ನಮ್ಗತಿ ಆಯ್ತು. ಮತ್ತು ಈಗ DC ಆರ್ಡ್ರ್ ಬೇಕಾಗಿತ್ತು. DC ಆರ್ಡ್ರ್ ನಮ್ಗಡೆ ಆತ್ರಿ. ಅದು ಆರ್ಡ್ರ್ DC ಆರ್ಡರ್, DDL ಆರ್ಡ್ರ್, ಕೋರ್ಟ್ ಆರ್ಡ್ರ್ ಎಲ್ಲ ಆದ್ಮೇಲೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಶೋಕ್, ಈಗ ಪ್ರಶ್ನೆ ಇರೋದು AC ಅವರ ಮೇಲೆ ಇಂಥದ್ದೆಲ್ಲ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆಯಲ್ಲ, ಇದು ಗೊತ್ತಿದ್ದೇ ಅಪ್ರೂವ್ ಮಾಡಿರೋದಾ ಅಥವಾ ಗೊತ್ತಿದ್ದು ಬೇಕು ಅಂತಾನೆ ಮಾಡಿರೋದಾ? ಇದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ತಾ ಇದೆಯಾ AC ಅವರಿಂದ, ಅಂದ್ರೆ ಶ್ವೇತಾ ಅವರಿಂದ? ಹೌದು ಶ್ರುತಿ, ಏನಂತಂದ್ರೆ ಜಮಖಂಡಿ ಪಟ್ಟಣದ 621 ಸರ್ವೆ ನಂಬರ್ದಲ್ಲಿ ಒಂದು ಏನಂತಂದ್ರೆ AC ಗಳ ವಿರುದ್ಧನೇ ಒಂದು ಆರೋಪವನ್ನು ಮಾಡ್ತಾ ಇದ್ರಿ. ಏನಂತಂದ್ರೆ ನಮ್ಗೆ ಯಾವುದೇ ರೀತಿ ನಮ್ಮ ಅಣ್ಣತಮ್ಮರಲ್ಲಿ, ನಮ್ಮ ಕುಟುಂಬಸ್ಥರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ನಮ್ಮ ಮೂಲ ಜಮೀನು ಖರೀದಿ ಪ್ರಕಾರ ನಾವು ಈ ಕಬ್ಜಾದಲ್ಲಿದ್ದೇವೆ. ಆದ್ರೆ ಏನಂತಂದ್ರೆ ವ್ಯತ್ಯಾಸ ಬಂದಿರುವುದು ಒಂದು ದಾಖಲೆಗಳ ಪ್ರಕಾರ ಅಂತಂದ್ರೆ ಸುಮಾರು 621 ಸರ್ವೆ ನಂಬರ್ದಲ್ಲಿ ಮೂಲತಃ ಜಮೀನು ಇದ್ದಿದ್ದು 23 ಎಕರೆ. ಆದ್ರೆ ಏನಂತಂದ್ರೆ 1944ರಲ್ಲಿ ಅಲ್ಲಾ ಬಕ್ಷಿ ಎಂಬ ಪಾರ್ತನಹಳ್ಳಿ ಎಂಬವರು ಖರೀದಿ ಮಾಡಿದ್ದು 11 ಎಕರೆ 18 ಗುಂಟೆ ಜಮೀನು. ಅದಾದ ಬಳಿಕ ಏನಂತಂದ್ರೆ ಒಂದು ಜಮೀನು ವಿಚಾರದಲ್ಲಿ ಒಂದು ಕಾಗದ ವ್ಯತ್ಯಾಸ ಬಂದಿದೆ ಅಂತ ಹೇಳಿ ಒಂದು ಸುಮಾರು 3 ವರ್ಷಗಳಿಂದ ಅವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. 11 ಎಕರೆ 18 ಗುಂಟೆ ಬರುವಂತಹ ಜಮೀನು ಇವಾಗ ಸದ್ಯ 12 ಎಕರೆ 27 ಗುಂಟೆ ಆಗಿದೆ. ಅದು ಏನಂತಂದ್ರೆ ಹಿಂದಿನ ಅವಧಿ AC ಆಗಿರ್ತಕ್ಕಂಥ ಒಂದು ಸಿದ್ದು ಹುಲ್ಲೋಳಿ ಅವರು ಮಾಡಿದ್ದಾರೆ ಅಂತ ಹೇಳಿ ನೇರವಾಗಿ ಸಿದ್ದು ಹುಲ್ಲೋಳಿ ಅವರ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಅದಕ್ಕೆ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಏನಂತಂದ್ರೆ ಅವರು ಮುಂದಿನ ಮೇಲ್ಮನವಿಯನ್ನು ಹೋಗ್ತಾರೆ. ಅದಾದ ನಂತರ ಒಂದು JDLR ಗೆ ಹೋಗ್ತಾರೆ. ಅವರು ಕೂಡ ಇದನ್ನ ಎಲ್ಲವನ್ನು ಪರಿಶೀಲನೆ ಮಾಡಿ ಅದಾದ ಬಳಿಕ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದರಲ್ಲಿ ಏನಂತಂದ್ರೆ 621 ಸರ್ವೆ ನಂಬರ್ದಲ್ಲಿ ಒಂದು 23 ಎಕರೆ ಇರ್ತಕ್ಕಂಥ ಜಮೀನದಲ್ಲಿ ಸುಮಾರು 1 ಎಕರೆ 29 ಎಕರೆ
ಅಂದ್ರೆ 1 ಎಕರೆ 29 ಎಕರೆ ಜಮೀನು, ಈ 29 ಗುಂಟೆ ಜಮೀನು ಹೆಚ್ಚಾಗಿದೆ. ಆದ ಕಾರಣ ಏನಂತಂದ್ರೆ ಮೂಲ ಜಮೀನಿಗೆ ಹಾಗೂ ಇವಾಗ ಏನೋ ವ್ಯತ್ಯಾಸ ಬಂದಿದೆ. ಇದನ್ನು ಏನಂತಂದ್ರೆ ಸರಿಪಡಿಸಬೇಕು. ಆದ್ದರಿಂದ 621ರಲ್ಲಿ 5 ಹಿಸ್ಸು ಬರುತ್ತೆ. ಆ 5 ಹಿಸ್ಸುಗಳನ್ನು ಒಗ್ಗೂಡಿಸಿ ಮರ್ಜ್ ಮಾಡಿ ಹಿಸ್ಸ ಹಾಗೂ ಆಸ್ತಿ ಬಂಧುಗಳನ್ನು ರದ್ದುಪಡಿಸ್ತಾರೆ. ಇದಾದ ನಂತರ ಏನಂತಂದ್ರೆ ಮುಂದಿನ ದೇಶವನ್ನು ಓಕೆ ಅಶೋಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.